ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬೆಳೆವ ಭೂಮಿಯೊಳಗೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಅರಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲಹಯ್ಯ ಲಿಂಗ ತಂದೆ. ಸುಳಿದೆಗೆದು ಬೆಳೆವೆ ಕೂಡಲ ಸಂಗಮ ದೇವ. ಬದುಕು ಒಂದು ಕೃಷಿ. ನಾವೆಲ್ಲ ಆಂತರಿಕವಾಗಿ ಒಕ್ಕಲಿಗರು. ಈ ಜೀವನದಲ್ಲಿ ನಾವು ಬೆಳೆಯೋದದೆ. ಯಾವ ಬೆಳೆಯನ್ನು ಬೆಳೆದ್ರೆ ನಮ್ಮ ಬದುಕು ಸಾರ್ಥಕ ಅನ್ನಿಸ್ತದೆ ಅಂಥ ಬೆಳೆಯನ್ನು ಬೆಳೆಯೋದಲ್ಲ. ಸುಮ್ಮನೆ ಬಂದೇವಿ ಅಂತ ತಿಳಿದು ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಹೋರಾಟ ಮಾಡೋದಾಗಲಿ, ಅದಕ್ಕಾಗಿ ಎಲ್ಲವನ್ನ ತಿರಸ್ಕರಿಸೋದಾಗಲಿ ಅಲ್ಲ. ಇದು ಜೀವನದ ಉದ್ದೇಶ. ಇವೆಲ್ಲ ಎದಕ್ಕೆ ಬರ್ತಾವ? ಒಂದು ಬಳ್ಳಿ ಹೀಗೆ ಬಂತು ಅಂದರೆ ಬಳ್ಳಿಯ ಉದ್ದೇಶ ಏನು? ಬಳ್ಳಿ ಯಾವುದಕ್ಕಾಗಿ ಬದುಕ್ತದೆ? ಸುಮ್ಮನೆ ಸಣ್ಣ ಬಳ್ಳಿ ಅದು ಮೌನವಾಗಿ ಕೆಲಸ ಮಾಡ್ತದೆ, ಬದುಕ್ತದೆ. ಯಾಕೆ? ಒಂದು ಸುಂದರ ಹೂವು ಕೊಡಬೇಕು ಈ ಜಗತ್ತಿಗೆ. ಯಾರು ನನಗೆ ಬದುಕುವ ಅವಕಾಶ ಕೊಟ್ಟಿದಾರ ಅಂಥ ಈ ನಿಸರ್ಗ ದೇವತೆಗೆ ಒಂದು ಸುಂದರ ಹೂವು. ಇದು ಒಂದು ಸಣ್ಣ ಬಳ್ಳಿಯ ಕನಸು. ಇಡೀ ತನ್ನ ಜೀವನದಾಗ ಅದು ಮಾಡೋದೇ ಅಷ್ಟೇ. ಕಷ್ಟಪಟ್ಟು ಭೂಮಿಯ ನೀರ ಹೀರ್ಕೊಂಡು ಅದೇನು ತಿರುಗಾಡ್ತದೇನು ಹೇಳಿ? ಎಲ್ಲಾದರೂ ಹೋಗಿ ಏನಾದರೂ ಮಾಡ್ತದೇನು? ಇಲ್ಲ. ಇದ್ದಲ್ಲಿಯೇ ಎಷ್ಟು ನೀರೋ ಅಷ್ಟೇ, ಎಷ್ಟು ಆಹಾರವೂ ಅಷ್ಟೇ. ಅದನ್ನು ತೆಗೆದುಕೊಂಡು ಕಷ್ಟಪಟ್ಟು ಬಿಸಿಲ, ಗಾಳಿ, ಮಳೆ ಎಲ್ಲದರ ಮಧ್ಯ ಹೊರಗೆ ಅದರ ಮಧ್ಯದಲ್ಲೇ ಬದುಕಿ ಒಂದು ಹೂವು ಕೊಡ್ತು. ಹೇಳ್ತದ ನಿಸರ್ಗಕ್ಕೆ, ಇದು ನಿನಗೆ ಅಲಂಕಾರ. ನನಗೆಷ್ಟು ಅವಕಾಶ ಕೊಟ್ಟಿದೆಯಲ್ಲ, ನಿನಗೊಂದು ಅಲಂಕಾರ. ಹಾಗೆ ನಾವು ಹಾಗೆ ಇರುವುದು. ನಾವೆಷ್ಟು ಚರಿಸ್ತಾ ಇದ್ದೇವೆ ಈ ಜಗತ್ತಿನೊಳಗೆ. ನಾವು ಒಂದು ಸುಂದರ ಹೂವು ಕೊಡೋದು ಈ ಜಗತ್ತಿಗೆ. ಜಗತ್ತನ್ನು ಇನ್ನಷ್ಟು ಸುಂದರ ಮಾಡೋದು ಅದು ನಮ್ಮ ಕೆಲಸ. ಅದಕ್ಕಾಗಿಯೇ ಪ್ರತಿಯೊಬ್ಬ ಮನುಷ್ಯ ಒಂದು ರೀತಿ ಒಕ್ಕಲಿಗ. ಆತನ ಭೂಮಿ ಅವನ ಮನಸ್ಸು. ಭೂಮಿ ಮನಸ್ಸು. ಆ ಭೂಮಿಯ ಒಡೆಯ ಮನುಷ್ಯ. ತನ್ನ ಮನಸ್ಸಿನ ಒಡೆಯ ತಾನೆ. ಈಗ ತಮ್ಮೆಲ್ಲರ ಮನಸ್ಸುಗಳದಾವಲ್ಲ, ಆಯಾ ಮನಸ್ಸಿನ ಒಡೆಯರು ತಾವೇ. ನಮ್ಮ ಮನಸ್ಸುಗಳ ಒಡೆಯರು ನಾವೇ. ಆ ಭೂಮಿಯನ್ನ
ಹದಗೊಳಿಸೋದು. ವಿಸ್ತಾರವಾದ ಭೂಮಿ, ಸಣ್ಣ ಭೂಮಿ ಅಲ್ಲ. ಎಷ್ಟು ವಿಸ್ತಾರವಾದ ಭೂಮಿ. ಎಂಥೆಂಥ ಸಂತರು ಬಂದರು, ಏನು ವಿಸ್ತಾರ ಮಾಡಿದರು ಮನಸ್ಸನ್ನ. ಜಗತ್ತೇ ಇನ್ನೂ ಸಣ್ಣದಾಯಿತು, ಅವರ ಮನಸ್ಸು ಅಷ್ಟು ದೊಡ್ಡದಾಗಿತ್ತು. ಆದ್ದರಿಂದಲೇ ಅವರಿಗೆ ಮಹಾತ್ಮ ಅಂತ ಕರೆದರು. ಮಹಾತ್ಮ ಅಂದ್ರೆ ಮಹಾನ್ ಆತ್ಮ ಯಸ್ಯ ಸಹ, ಯಾರ ಮನಸ್ಸು ವಿಸ್ತಾರವಾಗಿದೆ ಅವರು. ನಾವು ಸಣ್ಣ ಸಣ್ಣ ಮನಸ್ಸುಗಳನ್ನ ವಿಶಾಲಗೊಳಿಸೋದು, ಆ ಬಳಿಕ ಅದರ ಒಳಗೆ ಒಳ್ಳೆಯ ಬೆಳೆ ಬೆಳೆಯೋದು. ಇಡೀ ಜೀವನದ ತುಂಬ ಮಾಡಬೇಕಾದ ಕೆಲಸ ಏನು ಅಂದರೆ, ನಮ್ಮ ಮನಸ್ಸಿನ ಅಂಗಳದೊಳಗ ಅಥವಾ ಮನಸ್ಸಿನ ಭೂಮಿಯಾಗ ಚಲೋ ಚಲೋ ಬೆಳೆಯೋದು. ಹೊರಗೆ ಹೆಂಗೆ ಗೋಧಿ ಜೋಳ ಬೆಳಿತೇವಿ, ಉಂಡು ಸುಖ ಪಡ್ತೇವಿ. ಇಲ್ಲೇನು ಒಬ್ಬ ಒಕ್ಕಲಿಗ ಹೀಗೆ ಬೆಳೆದ ಅಂದ್ರೆ ಎಲ್ಲ ರಕ್ಷಣೆ ಆಗ್ತದ. ಪಕ್ಷಿಗಳು ರಕ್ಷಣೆ ಆಗ್ತವ, ಪ್ರಾಣಿಗಳ ರಕ್ಷಣೆ ಆಗ್ತವ, ಜನ ರಕ್ಷಣೆ ಆಗ್ತಾರ. ಒಬ್ಬ ಒಕ್ಕಲಿಗ ದೇವನಿಗೆ ಅತ್ಯಂತ ಸಮೀಪ ಬದುಕುವವ ಒಕ್ಕಲಿಗ. ಆತ ಭೂಮಿಯ ಪೂಜಕ, ಆರಾಧಕ. ಅಂಥಲ್ಲಿ ಹಾಗೆ ಬೆಳೆದು ಬೆಳೆದು ಒಂದಿಷ್ಟು ಕಾಳ ಕಡೆ ಹಣ್ಣ ಹಂಪ್ಲ ಮಾಡಿ ಜಗತ್ತಿಗೆ ಹೀಗೆ ಕೊಡ್ತಾನಲ್ಲ, ಹೂಗಂಟಿಯ ಜೀವನ. ಹೂವಿನ ಗಿಡ ಇದ್ದಂಗಾತ. ಹಾಗೆ ನಮ್ಮದು ಒಂದಿಷ್ಟು ಒಳಗೆ ಬೆಳೆಯೋದದ. ನಾವೆಲ್ಲರೂ ಅವರೇ. ಎಲ್ಲರೂ ಜಗತ್ತಿನಲ್ಲಿ ಬದುಕುವವರೆಲ್ಲರೂ ಆಂತರಿಕವಾಗಿ ಒಕ್ಕಲಿಗರು. ಆದರೆ ಎಷ್ಟೋ ಸಲ ಅದು ಮರೆತು ಹೋಗ್ಯದ. ಹೊರಗೆ ಬಹಳ ಮಹತ್ವ ಕೊಟ್ಟೇವಿ, ಒಳಗಿನ ಒಕ್ಕಲತನ ಮರೆತು ಹೋಯ್ತು. ಅದಕ್ಕೆ ಬಸವಣ್ಣನವರು ಹೇಳೋದು, ಏನು ಮಾಡೋದು ದೇವನೇ ಕೂಡಲ ಸಂಗಮ ದೇವ, ಏನು ಮಾಡೋದು? ಬೆಳೆವ ಭೂಮಿ ಇಷ್ಟು ಚಲೋ ಭೂಮಿ ಅದ, ಆದ್ರೆ ಏನು ಮಾಡೋದು? ಪ್ರಳಯದ ಕಸ ಹುಟ್ಟ್ಯದ, ತೆಗಿಬೇಕಲ್ಲ ಇದನ್ನ. ಪ್ರಳಯದ ಕಸ ಇದು. ಯಾವುದು ಪ್ರಳಯದ ಕಸ? ಅವಗುಣ. ಅವಗುಣವೆಂಬ ಕಸ. ದೇವನೇ ಇದನ್ನ ಕಿತ್ತಬೇಕಲ್ಲ. ಹಸನ ಮಾಡಿದರೆ ಏನು ಭೂಮಿ ಅದ? ಎಂಥ ಸುಂದರ ಮನಸ್ಸು. ಇದ ಸಾಮಾನ್ಯ ನಮಗಿದ್ದ ಮನಸ್ಸನ್ನೇ ಬಳಸಿಕೊಂಡು, ಇಂಥದೇ ಮನಸ್ಸನ್ನ ಬಳಸಿಕೊಂಡು ಒಬ್ಬ ಬುದ್ಧನಾದ. ಯಾಜ್ಞವಲ್ಕ್ಯನಾದ. ಎಂಥೆಂಥ ಮಹಾನುಭಾವರು. ಆಚಾರ್ಯ ಶಂಕರನಾದ. ಅಲ್ಲಮ ಪ್ರಭುವಾದ. ಅಕ್ಕ ಮಹಾದೇವಿಯಾದ. ಇದೇ ಮನಸ್ಸ ಬಳಸಿ ದೇವನಿಗಷ್ಟು ಪ್ರಿಯರು, ಜಗತ್ತಿಗಷ್ಟು ಪ್ರಿಯರು. ಅಂಥ ಬೆಳೆ ಬೆಳೆದರವರ. ಅದನ್ನೇ ಬಸವಣ್ಣನವರು ಹೇಳೋದು, ನಾವೆಲ್ಲ ಬೆಳೆಯೋದದ. ಈ ಅವಗುಣ ಅನ್ನೋದು ಕಸ ಅದಲ್ಲ, ಇದನ್ನಷ್ಟು ತೆಗೆದರೆ ಚಲೋ ಬೆಳೆ ಬೆಳೀತದ. ಅವಗುಣ ಅಂದ್ರೆ ನಾವು ಬೆಳೆಸಿಕೊಂಡದ್ದಲ್ಲ, ತಾನೇ ಬೆಳೀತದ. ಕಸ ಯಾರೇ ಬೆಳೆಸ್ತಾರೇನು, ಬಿತ್ತಾರೇನು? ಯಾರು ಬಿತ್ತಾರ ಕಸ? ಆದರೆ ಯಾರ ಹೊಲದಾಗ ಕಸ ಬೆಳೆಯೋದಿಲ್ಲ. ಎಷ್ಟು ಆಶ್ಚರ್ಯದ! ಏನೂ ಕಷ್ಟಪಡೋದಿಲ್ಲ, ಅದು ಬೆಳೆದು ಬರ್ತದ.
ಎಷ್ಟು ಕಷ್ಟಪಟ್ಟರು ಇದು ಬೆಳೆಯಲ್ದು. ಹೆಂಗದ ಅವಗುಣಗಳು ಬಹಳ ಸುಲಭ ಬೆಳೆಯೋದು ಹೇಳಿ. ಒಬ್ಬ ಮನುಷ್ಯನ ಚಟ ಹಚ್ಚೋದು ಎಷ್ಟು ಸುಲಭ, ಆದ್ರೆ ಅದನ್ನು ಬಿಡಿಸೋದು ಎಷ್ಟು ಕಷ್ಟ. ಅದನ್ನು ಹಚ್ಚಿಕೊಳ್ಳದಂಗೆ ಇರೋದು ಎಷ್ಟು ಕಷ್ಟ. ಬಹಳ ಸುಲಭ. ಅವಗುಣಗಳು ಕಸ ಬಹಳ ಸುಲಭವಾಗಿ ಬೆಳೀತು. ಸುಮ್ಮನೆ ಹೀಗೆ ಬಿಟ್ರೆ ಸಾಕು, ಸುರುವೆ ಹಿಂಗ ಕಸ ಬೆಳೀತದೆ. ಅದಕ್ಕೆ ಅವರು ಹೇಳ್ತಾರೆ, ಈ ಕಸ ಬೆಳೆಯೋ ತಕ ಬೆಳೆ ಹೆಂಗ್ ಬರ್ತದ ಸರಿಯಾಗಿ, ಫಲ ಹೆಂಗ ಸಿಗ್ತದ, ಹೇಗೆ ಸಿಗ್ತದ ಫಲ ಹೇಳಿ. ಬೇಕಲ್ಲ, ಭೂಮಿ ಸ್ವಚ್ಛ ಅದ, ಸತ್ವ ಅದ, ಆದರೆ ಸ್ವಚ್ಛ ಇಲ್ಲ ಅಷ್ಟೇ. ನಮ್ಮ ಮನಸ್ಸುಗಳು ಬಹಳ ಸಮರ್ಥದಾವ, ಆದರೆ ಸ್ವಚ್ಛ ಇಲ್ಲ. ಈ ಭೂಮಿಯನ್ನ ಹದಗೊಳಿಸೋದದ, ಹದ ಮಾಡೋದದ. ಒಕ್ಕಲಿಗ ಏನು ಮಾಡ್ತಾನೆ, ಎಲ್ಲ ಅದನ್ನೆಲ್ಲ ನಟ್ಟು ಕಡಿದು ಆ ಬಳಿಕ ರೆಂಟೆ ಹಾಕಿ ನೇಗಿಲ ಹಾಕಿ ಎಲ್ಲ ಹೆಂಟೆಗಳು ಬಂದ ಬಳಕ ಒಡೆದು ಆನಂತರ ಹರಗಿ ಅದನ್ನು ಹದಗೊಳಿಸಿ ಬಿತ್ತಿ ಮುಂದದು ಬರೋತಕ ದಾರಿ ಕಾಯ್ತಿರ್ತಾನ, ರಕ್ಷಣೆ ಮಾಡ್ತಾನ ಆತ. ಹಂಗ ನಮ್ಮ ಜೀವನದ ಬೆಳೆ ತೆಗಿಬೇಕಾದ್ರೆ ನಾವು ಕಷ್ಟಪಡಬೇಕಾಗ್ತದೆ. ನಾವು ನೇಗಿಲ ಹಾಕಬೇಕು. ಏನು ಒಮ್ಮೆ ಕೆಟ್ಟ ಗುಣಗಳು ಒಳಗೆ ಬರ್ತಾವ, ಅವು ಬೇರೆ ಬಾಳ ಬಿಡ್ತಾವ. ಅಷ್ಟು ಸುಲಭ ಅಲ್ಲ. ಅದಕ್ಕೆ ನೇಗಿಲ ಹಾಕಬೇಕಾಗ್ತದೆ. ಬರೇ 8 ಇಂಚ್ ನೇಗಿಲಲ್ಲ, 8 ಫೂಟದ್ದ ಹಾಕಬೇಕಾಗ್ತದೆ. ಅಷ್ಟು ಒಳಗೆ ಬೇರು ಬಿಟ್ಟು ಬಿಡ್ತಾವ. ಸುಮ್ಮನೆ ಉದಾಹರಣೆ ನೋಡಿ, ಸುಮ್ಮನೆ ಒಂದಿಷ್ಟು ಇದೇನು ತಂಬಾಕು ತಿನ್ನೋದು, ಏನಿಲ್ಲದ್ರಾಗ. ತಂಬಾಕದಾಗ ಏನದ, ಬರೀ ಒಣ ಎಲೆ. ಹೌದಲ್ಲ ಹೇಳಿ. ಒಮ್ಮೆ ಹಿಡಿತೋ ಬೇರ್ ಬಿಟ್ಟತೋ ಬೇಕಾದವ್ರು ಹೇಳಿ. ಯಾವ ಡಾಕ್ಟರ್ ಹೇಳಿದ್ರೆ, ಸಾಕ್ಷಾತ್ ದೇವರು ಬಂದು ಹೇಳಿದ್ರು ಆಗೋದಿಲ್ಲ. ಯಾಕೆ, ಬೇರು ಬಹಳ ಬಿಡ್ತಾವ. ಇನ್ನು ಇಂಥ ಬೇರು ಬಿಟ್ಟ ಕಸ ಇದನ್ನೆಲ್ಲಿ ತೆಗಿಯಕ್ಕಾಗ್ತದೆ? ಅದಕ್ಕೆ ಒಂದಿಷ್ಟು ನೇಗಿಲ ಹೊಡಿಬೇಕು. ಅಂದ್ರೆ ಮಸ್ತ್ ನೇಗಿಲ ಹೊಡಿಬೇಕು. ಆಳವಾಗಿ ಎಲ್ಲ ತೆಗೆದು ಹಾಕಬೇಕು. ಆನಂತರ ಸಮ ಮಾಡಿ, ಭೂಮಿ ಸಮ ಮಾಡಿ, ಹರಗಿ ಮೆತ್ತಗೆ ಮಾಡಿ, ನಂತರ ಬೀಜ ಊರು. ಒಮ್ಮೆ ಬೀಜ ಊರ್ದೇವಿ, ಆವಾಗ ಒಂದಿಷ್ಟು, ಇವಾಗ ಒಂದಿಷ್ಟು ನೀರು ಹನಿಸಿದ್ರೆ ಏನು ಬರ್ತದ ಬೆಳೆ? ಏನು ಮಾವಿನ ವೃಕ್ಷ ಬರ್ತದೆ ಹೇಳಿ? ಎಂಥ ವೃಕ್ಷಗಳು ಬರ್ತಾವ, ಎಂಥ ಫಲಗಳನ್ನ ಕೊಡ್ತಾವ. ಜೀವನ ಸಾರ್ಥಕವಾಗಬೇಕು ಅಂಥ ಫಲ ಕೊಡ್ತಾವ. ಎಂಥ ಅದದು. ಎಲ್ಲವೂ ನಮ್ಮ ಕೈಯೊಳಗದ, ನಾವು ಸ್ವಲ್ಪ ಮನಸ್ಸು ಮಾಡಬೇಕಷ್ಟೆ. ಅದಕ್ಕೆ ಬಸವಣ್ಣ ಹೇಳೋದು, ದೇವನೇ ಈ ಕಸ ಒಂದಲ್ಲ, ಇದೊಂದಿಷ್ಟು ಕಿತ್ತಬೇಕು ನೋಡು. ಅವಗುಣ, ಇದಕ್ಕೆ ಕಸ ಯಾವುದು? ಅವಗುಣವೇ ಕಸ. ಅವಗುಣ ಅಂದ್ರೆ ಯಾವುದು? ಈ ಕಸ ಒಂದ ರೀತಿ ಇಲ್ಲ, ಬಹಳ ಅದಾವ.
ಅಂಥ ಕೆಲವು ಕಸಗಳು ಯಾವದಾವ ನಾವು ನೋಡಬೇಕು. ಅದು ಏನಂತ ಗೊತ್ತಾಗದೇ ಇದ್ರೆ ಕಿತ್ತೋದರೆ ಹಾಗೆ. ಆ ಕಸದ ಜ್ಞಾನ ಇರಬೇಕಲ್ಲ. ಎಷ್ಟೋ ಸಲ ಕಸ ತೆಗಿಯಕ್ಕೆ ಹೋಗಿ ಬೆಳಿನೇ ತೆಗೆದವ್ರದಾರ, ಗೊತ್ತಿಲ್ಲ ಅಷ್ಟೆ. ಅದಕ್ಕೂ ಹದಾದ ತೆಗೆಯೋದಷ್ಟು ಸುಲಭ ಅಲ್ಲ. ಅದು ಬೆಳೆ ಉಳಿಬೇಕು, ಕಸ ಹೋಗಬೇಕು. ಕಲಾದ ಎಲ್ಲರಿಗೆ ಬರ್ತದೇನು? ನಾವು ವಿಶ್ವವಿದ್ಯಾಲಯದೊಳಗೆ ಭಾರಿ ಸಂಶೋಧನಾ ಮಾಡೇವಿ ಅಂತ ಕುರ್ಪಿ ತಗೊಂಡು ಹೊಲಕ್ಕೆ ಹೋಗಿ ಹಿಂಗೆ ಕೆತ್ತಾಕ ಅವ ಕುಂತ, ಅವ ತೆಗಿಯೋದು ಬೆಳೆನೆ. ಅವನಿಗೆ ಅದು ಗೊತ್ತಿಲ್ಲ. ಹಂಗ ನಮ್ಮ ಜೀವನದಾಗ ಏನರೇ ಮಾಡಕ್ ಹೋಗ್ತೇವಿ, ಅದು ಕಸನೇ ಬೆಳೀತದೆ ವಿನಃ ಬೆಳೆನೇ ಬರೋದಾಗ ಬೆಳೆನೇ ಬರುತ್ತಾ. ಯಾಕೆ? ನಮಗೆ ಕಸ ಯಾವುದು ಬೆಳೆ ಯಾವುದು ಸ್ಪಷ್ಟ ಗೊತ್ತಾಗುತ್ತೆ. ಒಮ್ಮೊಮ್ಮೆ ಕಸ ಹಿಂಗ ಬರ್ತಾವ, ಬೆಳೆ ಹಂಗ ಇರ್ತಾವ. ಅದು ಹೌದು ಅನಿಸ್ತಿರ್ತದ, ಬೆಳೆ ಹಂಗ ಇರ್ತದ. ಅದು ಅವಾಗ ಬೆಳೆ ಗೊತ್ತಾಗೋದಿಲ್ಲ, ಚಲೋ ಬೆಳೆನೇ ತೆಗೆದಿರ್ತ. ಹಿಂಗಾದ್ರೆ ಜೀವನದಾಗ ಅದನ್ನ ಬೆಳೆ ಬೆಳೆದು ಫಲ ಉಣ್ಣೋದೇ ಆವಾಗ. ಅವಗುಣವೆಂಬ ಕಸವ ಕಿತ್ತಿ ಸಲಹಯ್ಯ. ಇದೇನು ನಮ್ಮ ಮನಸ್ಸಿನಾಗ ಕಸಗಳು ಬೆಳಿತಾವ, ಅವಗುಣದ ಕಸ. ಅವುಗಳನ್ನ ಹಿಂಗ ಕಿತ್ತಿ ತೆಗಿಬೇಕು. ಅವಾಗ ಬೆಳೆಯಕ್ಕೆ ಶುರುವಾಗ್ತದೆ. ಏನು ನಮ್ಮ ಬೆಳೆ ಯಾವುದು ಅಂದ್ರೆ ಸಮಾಧಾನ, ಶಾಂತಿ ಬೆಳೆ. ಯಾವ ಬೆಳೆಯನ್ನ ಜಗತ್ತಿನ ಸಂತರು ಮಹಾತ್ಮರು ಬೆಳೆದರೋ ಅಂಥ ಜ್ಞಾನದ ಬೆಳೆ. ಅಂಥ ಬೆಳೆ ನಮ್ಮಲ್ಲಿ ನಾವು ತೆಗಿಯೋದು. ಅವ್ರ ಹೊಲ ಅಷ್ಟ ಚಲೋ ಅದಾವಂತಲ್ಲ, ನಮ್ಮ ಬೆಳೆಯ ಹೊಲವೂ ಚಲೋ ಅದಾವ. ಆದರೆ ನಮ್ದು ಕಸ ಆಗ್ಯದ, ಅವರು ಕಸ ಬೆಳಗೊಟ್ಟಿಲ್ಲ. ಈಗದಲ್ಲ ಜ್ಞಾನೇಶ್ವರ ಅಂತ ಆಗಿ ಹೋದ್ರು ಮಹಾರಾಷ್ಟ್ರದಾಗ. ಎಂಥ ಮಹಾನುಭಾವ, ಸಣ್ಣ ಹುಡುಗ. ಇಲ್ಲೇನು ಜ್ಞಾನೇಶ್ವರ 10-18 ವರ್ಷಗಳ ವಯಸ್ಸಷ್ಟೇ ಅವ್ರು ಬದುಕಿದ್ದಷ್ಟೇ. ಆದರೆ ಎಂಥ ಅದ್ಭುತ ಬೆಳೆ. ಒಂದು ಜ್ಞಾನೇಶ್ವರಿ ಅಂತ ಒಂದು ಬೆಳೆ ತೆಗೆದ್ರು, ಜ್ಞಾನದ ಬೆಳೆ. ಇಂದ ಇಡೀ ಮಹಾರಾಷ್ಟ್ರದಾಗ ಒಂದು ಮನೆ ಇಲ್ಲ, ಜ್ಞಾನೇಶ್ವರಿ ಇಲ್ಲದ ಮನೆ ಇಲ್ಲ. 18 ವರ್ಷದಾಗ ಇಂಥದೊಂದು ಬೆಳೆ ತೆಗೆದರು. ಅವ್ರಿಗೆ ಅಷ್ಟೇ ಉಪಯೋಗ ಅಲ್ಲ, ಇಡೀ ಜಗತ್ತಿಗೆ ಉಪಯೋಗ ಆಗುವಂಥ ಒಂದು ಬೆಳೆ. ಯಾವುದೇ ಮನೆಗೆ ಹೋದ್ರು ಜ್ಞಾನೇಶ್ವರಿ ಅಂತ ಒಂದು ಗ್ರಂಥ ಅದ. ಬರೆದವ್ರು ಯಾರು ಅಂದರೆ, ಅಥವಾ ಸುಮ್ಮನೆ ಹಾಡಿದವರು ಯಾರು ಅಂದರೆ ಜ್ಞಾನೇಶ್ವರ. ಸಣ್ಣ ಹುಡುಗರು. ನಮ್ಮದು 80 ಇನ್ನ ಕಸ ಹಂಗದ ತೆಗದೆ. ಏನ್ ಮಾಡ, ಹಂಗದ ಇನ್ನ ಹೆಚ್ಚಾಕೋತ ಹೊಂಟತೇವಿನ ಕಡಿಮೆ ಆಗೋಲ್ದು. ಅವ್ರು ಬೆಳೆದಾರಲ್ಲ, ಬೆಳೆದ ತೋರ್ಸಾರಲ್ಲ, ಎಂಥ ಸುಂದರ ಬೆಳೆ ಬೆಳೆದ್ರು. ಜ್ಞಾನೇಶ್ವರಿ ಪುಸ್ತಕ ನೋಡಬೇಕು, ಸುಂದರ ಗ್ರಂಥ. ಏನಿಲ್ಲ ಅದರಾಗ ಮಾತುಗಳು, ಸುಂದರ 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 ಮಾತುಗಳು. ಅವೇ ಅವು ಬೆಳೆ, ಜ್ಞಾನದ ಬೆಳೆ.
ಓದ್ತಾ ಇದ್ರೆ, ಹಾಡ್ತಾ ಇದ್ರೆ, ಕೇಳ್ತಾ ಇದ್ರೆ ಮನಸ್ಸು ಅರಳಬೇಕು.